ರಜಾ ಸಿಕ್ಕಿದೆ ಎಲ್ಲರ ಮಕ್ಕಳಿಗೆ. ಈಗ ಈ ರಜಾದಲ್ಲಿ ಏನು ಮಾಡೋದು, ಜೊತೆಗೆ ಮಕ್ಕಳಿಗೆ ಫಿಟ್ನೆಸ್ ಹೆಂಗಿರಬೇಕು, ಕ್ರಿಕೆಟ್ ಆಡಿದ್ರೆ ಏನಾಗುತ್ತೆ, ಕಬಡ್ಡಿ ಆಡಿದ್ರೆ ಏನಾಗುತ್ತೆ, ಈ ರೀತಿ ಎಲ್ಲ ಒಂದಷ್ಟು ಕ್ವಶನ್ಗಳು ತಂದೆ ಮತ್ತು ತಾಯಿಗಳಲ್ಲಿ ಹುಡ್ಕೊಳ್ತದೆ. ನಾನೀಗ ಬೆಂಗಳೂರಿಗೆ ಹೊಂದಿಕೊಂಡಿರುವ ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿರುವ STCC ಕ್ರಿಕೆಟ್ ಅಕಾಡೆಮಿಯಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರುವಂಥದ್ದು ಮಕ್ಕಳು ಎಲ್ಲರೂ ಕೂಡ ಈ ಒಂದು ಕ್ರಿಕೆಟ್ ಅಕಾಡೆಮಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಟೈಮಲ್ಲಿ ಇಲ್ಲಿ ಕ್ರಿಕೆಟ್ ಹೇಳ್ಕೊಡ್ತಾರೆ. ಬೆಳಗ್ಗೆ 6ರಿಂದ 8:30 ಮತ್ತು ಸಂಜೆ 4ರಿಂದ 7 ಗಂಟೆವರೆಗೂ. ನೋಡ್ತಾ ಇರುವಂಥದ್ದು ಎಲ್ಲ ಮಕ್ಕಳು ಇಲ್ಲಿ ಸುಮಾರು 100ರಿಂದ 150 ಜನ ಮಕ್ಕಳು ಇಲ್ಲಿಗೆ ಬರ್ತಾರೆ. ಇಲ್ಲಿ ಎಲ್ಲದಕ್ಕಿಂತ ವಿಶೇಷ ಅಂತಂದರೆ ರಾಜ್ಯದ ಮಟ್ಟದಲ್ಲೂ ಕೂಡ ಆಡುವಂತಹ ಕ್ರಿಕೆಟ್ ಆಟಗಾರರು ಈ ಒಂದು ಅಕಾಡೆಮಿಯಲ್ಲಿದ್ದಾರೆ. ಇಲ್ಲಿ ನೋಡ್ತಾ ಇರುವಂಥದ್ದು ಈ ಎಲ್ಲರೂ ಕೂಡ ಕ್ರಿಕೆಟ್ ಕೋಚಸ್ಗಳು, ಅಂದರೆ ಬೇರೆ ಬೇರೆ ಭಾಷೆಯವರು ಕೂಡ ಇದ್ದಾರೆ. ಹಿಂದಿ ಮಾತಾಡೋರು, ಇಂಗ್ಲೀಷ್ ಮಾತಾಡೋರು, ಕನ್ನಡ ಮಾತಾಡೋರು, ತೆಲುಗು ಮಾತಾಡೋರು ಎಲ್ಲರೂ ಕೂಡ ಇದ್ದಾರೆ ಕೋಚಸ್. ಅಂತಂದರೆ ಯಾವುದೇ ಭಾಷೆಯವರು ಇರಲಿ ಆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಅವ್ರಿಗೆ ಆಗುವಂಥ ಭಾಷೆನಲ್ಲೂ ಹೇಳ್ಕೊಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಒಂದು ಅಕಾಡೆಮಿಯಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನನ್ನ ಜೊತೆ ಕೋಚಸ್ಗಳು ಕೂಡ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಈಗ ತಾವೆಲ್ಲಿದ್ದೀರಿ? ನೋಡಿದ್ರೆ ನಿಮ್ಮ ಫಿಟ್ನೆಸ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಯಾವ ರೀತಿ ಪ್ರತಿದಿನ ಮಕ್ಕಳಿಗೆ ನೀವು ಪ್ರಿಪೇರ್ ಮಾಡಿಸ್ತೀರಿ, ಹೆಂಗಿದೆ ಸರ್? ಮಾರ್ನಿಂಗ್ ಬಂದ ತಕ್ಷಣ ವಾರ್ಮ್ ಅಪ್ ಮಾಡಿಸಿ ಎಲ್ಲ ಫಿಟ್ನೆಸ್ ಎಕ್ಸಸೈಸ್ ಎಲ್ಲ ಕೊಟ್ಟು ಪ್ರೊಸೆಸ್ಸಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಫಿಟ್ನೆಸ್ಸು, ದೆನ್ ಸೆಷನ್ಗೆ ಹೋಗ್ತೀವಿ. ಒಂದೊಂದು ದಿನ ಬೌಲಿಂಗ್ ಸೆಷನ್ನು, ಬ್ಯಾಟಿಂಗ್ ಸೆಷನ್ನು, ಒಂದಿನ ಫಿಟ್ನೆಸ್ಸು, ಆ ಥರ ಫೀಲ್ಡಿಂಗ್ ಸೆಷನ್ನು, ಆ ಥರ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಸರ್, ಈಗ ಮಕ್ಕಳು ಇಷ್ಟೊಂದು ಜನ ಇರ್ತಾರೆ, ಅವ್ರಿಗೆಲ್ಲರಿಗೂ ಪ್ರಿಪೇರ್ ಮಾಡೋದಕ್ಕೆ ನಾವು ಏಜ್ ವೈಸು ಡಿವೈಡ್ ಮಾಡ್ತಿದ್ದಾರೆ. ಲರ್ನರ್ಸು, ಅಂಡರ್ 10, ಅಂಡರ್ 12, ಅಂಡರ್ 14, ಸೀನಿಯರ್ಸ್ ಅಂತ ಡಿವೈಡ್ ಮಾಡಿ ಒಬ್ಬೊಬ್ಬರು ಒಂದೊಂದು ಕೋಚ್ ಕ್ಯಾಟಗರಿಗೆ ಕೋಚ್ ಕೊಡ್ತಾರೆ. ಸರ್, ಇಲ್ಲಿ ಒಂದು ಕೇಳ್ಪಟ್ಟೆ ನಾನು, ಕರ್ನಾಟಕ ಟೀಮಲ್ಲೂ ಕೂಡ ಇಲ್ಲಿನವರು ಒಬ್ಬರು ಆಡ್ತಿದ್ದಾರೆ ಅಂತೇಳಿ. ಅವ್ರ ಹೆಸರು ಏನು? ರೋಹಿತ್ ರೆಡ್ಡಿ ಅಂತ ಸರ್. ಓಕೆ. ಅವರು ವಿಜಯ್ ಮರ್ಚೆಂಟ್ ಆಡಿದ್ದಾರೆ, ಕರ್ನಾಟಕ ಸ್ಟೇಟ್ ಪ್ಲೇಯರ್ ಆಗಿದ್ದಾರೆ ಸರ್. ಅಂದರೆ ಇಲ್ಲಿ ನೀವು ಮಕ್ಕಳಿಗೆ ಪ್ರಿಪೇರ್ ಮಾಡೋ ಟೈಮಲ್ಲಿ ಸರ್, ಈಗ ಯಾವ್ಯಾವ ರೀತಿ ಅವ್ರಿಗೆ ಟ್ರೈನ್ ಅಪ್ ಮಾಡೋದು? ಈಗ ಸಂಜೆ 4ರಿಂದ 7 ಅಂದರೆ ಸರ್ 3 ಗಂಟೆನಲ್ಲಿ ಯಾವ ರೀತಿ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀರಿ ಸರ್? 3 ಗಂಟೆಯಲ್ಲಿ ಫಸ್ಟು ಫಿಟ್ನೆಸ್ ಸೆಷನ್ ತಗೊಳ್ತೀವಿ ಸರ್. ಆಮೇಲೆ ಕ್ಯಾಟಗರಿ ವೈಸ್ ಬೇಸ್ ಮಾಡಿ ಒಬ್ಬರು ನೆಕ್ಸ್ಟ್, ಒಬ್ಬರು ಫೀಲ್ಡಿಂಗ್ ಸೆಷನ್ನು, ಒಬ್ಬರು ಬಿಗಿನರ್ಸ್ಗೆ ಶ್ಯಾಡೋಸು, ಇದೆಲ್ಲ ಆ ಥರ ಟೈಪಾಗಿ ಇದು ಮಾಡ್ತೀವಿ ಸರ್. ಸರ್, ನನ್ನ ಜೊತೆ ಇಲ್ಲಿ ಇನ್ನೊಂದಷ್ಟು ಜನ ಮಕ್ಕಳಿದ್ದಾರೆ. ಅದರಲ್ಲಿ ಯಾರಾದರೂ ಮಾತಾಡೋರಿದ್ರೆ ಅವ್ರನ್ನ ಮಾತಾಡ್ತೀನಿ. ಯಾವ ರೀತಿ ಪ್ರತಿದಿನ ಆಡ್ತಾರೆ, ಅವರು ಆಟ ಆಡೋದು ಹೆಂಗಿರುತ್ತೆ ಅಂತ ಅವ್ರನ್ನೂ ಕೇಳ್ತೀನಿ. ಸರಿ, ನೀನು ಈಗ ಇಲ್ಲಿ ಕ್ರಿಕೆಟಲ್ಲಿ ಆಡ್ತಾ ಇದೆಯಾ? ಏನೇನು ಹೇಳ್ಕೊಡ್ತಾರೆ ಇಲ್ಲಿ ಪ್ರತಿದಿನ? ನೀನು ಯಾವ ಗ್ರೇಡಲ್ಲಿ ಆಡ್ತಿದ್ದೆ ಈಗ? 100 ಟ್ರೇಲಲ್ಲಿ. ಅಂದರೆ ಯಾವ ರೀತಿ ಇದೆ ಇಲ್ಲಿ ಕೋಚೆಲ್ಲ ಹೆಂಗೆ ಹೇಳ್ಕೊಡ್ತಾರೆ? ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರತಿ ಸಂಡೇ ಮ್ಯಾಚಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವ ಗ್ರೌಂಡ್ ಕರ್ಕೊಂಡು ಹೋಗ್ತಾರೆ? ಹಾಂ. ಇಲ್ಲಿ ಬಂದಾಗ ಏನೇನು ಹೇಳ್ಕೊಡ್ತಾರೆ ಪ್ರತಿದಿನ? ಎಲ್ಲ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಯಾರಾದರೂ ಬಂದು ಸೇರ್ಕೋಬೋದಾ? ಇಲ್ಲಿ ಆಮೇಲೆ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಸರ್, ನಾನು ಈ ಗ್ರೌಂಡಲ್ಲಿ ತೋರಿಸ್ತೀನಿ. ನನ್ನ ಜೊತೆ ಇಲ್ಲಿ ಮಕ್ಕಳು ಕೂಡ ಇನ್ನೂ ಸುಮಾರು ಜನ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ವಿಶೇಷ ನಾನು ನೋಡಿದೆ ಸರ್, ಏನಂತ ಹೇಳಿದ್ರೆ ಎಲ್ಲ ಭಾಷೆ ಮಕ್ಕಳು ಕೂಡ ಆಡ್ತಿದ್ದಾರೆ, ಬೇರೆ ಬೇರೆ ರಾಜ್ಯದವರಿದ್ದಾರೆ. ಆ ಒಂದು ಮಕ್ಕಳು ಕೇಳ್ತೀನಿ, ಅಭಿ हिंदी बोले आप किधर से आते हैं? कितना दिन से आके इधर सीख रहे हैं? Like near to 7 months. 7 months. आपको कौन ज़्यादा पसंद है क्रिकेट में? विराट कोहली. अब सब लोग बोलेगा विराट कोहली का नाम पहले. अभी मैच भी चल रहा है, डेली मैच देख रहे हैं आप? हाँ. इधर कैसा है STCC में? ये लोग बहुत अच्छा सिखाते हैं और लाइक जो स्ट्रैटेजी में मैचेस में जो करना होता है वो लाइक बहुत अच्छा लगा, मुझे पसंद आया। इधर आप आते हैं तो 4 बजे से 7 बजे डेली मैच रहता है. कैसा सिखाता है, क्या सिखाता है? लाइक कौन से टेक्निक में वो फील्डिंग करना चाहिए, कौन से ड्रिल्स है बैटिंग में, ड्राइव्स वगैरह. आपका नाम क्या है? आरव. बहुत अच्छी तरह भी बात किया. उसके बाद में हमारा इधर कन्नड़ का एक खिलाड़ी भी है साथ में. मैंने इसका मैच में यूट्यूब में भी इसका मैच देखा है, बहुत अच्छी तरह खेलता है. ಏನು ಬ್ರದರ್ ನಿಮ್ಮ ಹೆಸರು? ಅಮೃತ್. ಯಾವ ರೀತಿ ಇಲ್ಲಿ ಬರ್ತಾ ಇದೆಯಾ? ಈಗ ನೀನು ಯಾವ ಗ್ರೇಡಲ್ಲಿ ಆಟ ಆಡ್ತಾ ಇದ್ದೀಯ? ಅಂಡರ್ 10 ಅಲ್ಲಿ ಆಟ ಆಡ್ತಿದ್ಯಾ? ಇಲ್ಲಿ STCC ಅಕಾಡೆಮಿನಲ್ಲಿ ಯಾವ ರೀತಿ ಹೇಳ್ಕೊಡ್ತಾರೆ? ನೀನು ಎಷ್ಟು ಮ್ಯಾಚ್ ಆಡಿದ್ಯಾ? ಏನು ಈಗ ಸಂಡೇ ಹೇಳ್ಕೊಟ್ಟ? 35 ಮ್ಯಾಚಸ್ ಆಡಿದ್ದೀನಿ. ಚೆನ್ನಾಗಿ ಹೇಳ್ಕೊಡ್ತಾರೆ. ಅದ್ರ ನೀನು ಎಷ್ಟು ಸ್ಕೋರ್ ಮಾಡಿದ್ದೆ? ನಾನು 60 ಸ್ಕೋರ್ ಮಾಡಿದ್ದೆ. 60 ಸ್ಕೋರ್ ಮಾಡಿದ್ದೆ. ಇಲ್ಲಿ ಕೋಚಸ್ಗಳೆಲ್ಲ ಹೆಂಗೆ ಹೇಳ್ಕೊಡ್ತಾರೆ? ಅಂದರೆ ಈಗ ಪ್ರತಿದಿನ ನೀವು ಬಂದಾಗ ಯಾವ ರೀತಿ ಹೇಳ್ಕೊಡ್ತಾರೆ ನಿಮಗೆ? ಚೆನ್ನಾಗಿ ಹೇಳ್ಕೊಡ್ತಾರೆ. ಈ ಬಾಲ್ನ ಈ ಥರ ಆಡಬೇಕು ಅಂತ ಹೇಳ್ಕೊಡ್ತಾರೆ. ಬ್ಯಾಟಿಂಗಲ್ಲೆಲ್ಲ ಹೆಂಗೆ ಹೇಳ್ಕೊಡ್ತಾರೆ? ಯಾವ ರೀತಿ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವೆಲ್ಲ ಎಲ್ಲಿಂದ ಬರ್ತಾಯಿದ್ರಿ? ಈಗ ಇಷ್ಟೊಂದು ಜನ ಇದ್ದಾರಲ್ಲ, ಇಲ್ಲೆಲ್ಲ ಜಾಸ್ತಿ ಜನ ಎಲ್ಲಿಂದ ಬರ್ತಾರೆ? ನಿಮಗೆಲ್ಲ ಪರಿಚಯ ಆಗಿದ್ದಾರೆ ಅಂದ್ರೆ ಅಲ್ಲಿ ಚಂದಾಪುರ ಸುತ್ತಮುತ್ತದಿಂದ ಬರ್ತಾರೆ, ದೂರದಿಂದ ಬರ್ತಾರೆ? ಚಂದಾಪುರದಿಂದ. ಓಕೆ.
ಇಲ್ಲಿ ಇನ್ನೂ ಸಾಕಷ್ಟು ಜನ ಪ್ಲೇಯರ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಏನು ಬರ್ದ ನಿನ್ನ ಹೆಸರು? ನೀನು ಆ್ಯಕ್ಟಿವ್ ಆಗಿದ್ದೆ ಅಂತ ನೋಡಿದ್ದೀನಿ ಸುಮಾರು ಸಾರಿ. ನೀನು ಇಲ್ಲಿ ಎಷ್ಟು ಟೈಮಿಂದ ಬರ್ತೀವಿ? ಯಾವ ಮ್ಯಾಚ್ ಆಡಿದ್ದೆ ನೀನು? ನಾನು 1 ಮಂತಿಂದ ಬರ್ತಾ ಇದ್ದೀನಿ. ನಾನು ಜೂನಿಯರ್ಸಲ್ಲಿ ಇದ್ದೀನಿ, ಅದನ್ನು ಓಪನ್ ನೆಟ್ ಆಡ್ತಿದ್ದಾರೆ ಅಂದರೆ ಇಲ್ಲಿ ಬರ್ತಾನೆ ಮೊದಲು ಫಿಟ್ನೆಸ್ಗೆ ಆದ್ಯತೆ ಕೊಡ್ತಾರೆ ಅಂತ ಎಷ್ಟು ಸಿನ? ಫಿಟ್ನೆಸ್ ಅಂದರೆ ಫಸ್ಟ್ ಜಾಗ್ ಶೂ, ಆಮೇಲೆ ರೇಸ್ ಅಂದರೆ ರನ್ನಿಂಗ್ ಸ್ಪೀಡ್ಸ್ ಎಲ್ಲ, ಅದಾದಮೇಲೆ ಎಕ್ಸಸೈಸ್ ಮಾಡಿಸ್ತೀವಿ. ಎಲ್ಲ ಇಲ್ಲಿ ಚೆನ್ನಾಗಿ ಕೋಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿನ ಮಕ್ಕಳು ಸಾಕಷ್ಟು ವಿಭಿನ್ನವಾಗಿ ಹೇಳ್ತಾರೆ. ಮಕ್ಕಳೆಲ್ಲರೂ ಕೂಡ ಆ್ಯಕ್ಟಿವ್ ಇದ್ದಾರೆ ಜಾಸ್ತಿ. ನಾನು ನೋಡಿದೆ, ಇಲ್ಲಿ ಬಂದು ನೋಡಿದಾಗ ಎಲ್ಲರೂ ಕೂಡ ತುಂಬ ಆ್ಯಕ್ಟಿವ್ ಇದ್ದಾರೆ. ಮ್ಯಾಚ್ಗಳನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಬರುವಂಥವ್ರು ಇಷ್ಟು ಪುಟಾಣಿಗಳಿದ್ದಾರೆ ಅಂತ ಹೇಳಿದ್ರೆ ಇಷ್ಟಿಷ್ಟು ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ನಾನು ಕೂತ್ಕೊಂಡೆ ಮಾತಾಡ್ಸ್ಬೇಕಾಗತ್ತೆ ಅವ್ರನ್ನ. आप कितना टाइम से क्रिकेट खेल रहे हैं? बहुत टाइम से. कैसा लगता है क्रिकेट का? एसटीसीसी अकेडमी अच्छा है, कैसा है? हर दिन कौन सा मैच सिखाता है? इधर क्या क्या सिखाता है? हाँ, अभी आप कितना एज है आपका? 7 में आप बैटिंग बॉलिंग कैच पूरा सीख गए? हाँ, ये कौन सिखाया पूरा? रवि सर कोच. आपका कितना कोच है? बहुत सारा है. किधर से आता है डेली? ಚಂದಾಪುರ से आता, किधर से आता? ನೋಡಿ, ಇಲ್ಲಿ 7 ವರ್ಷ ಅಂತ ಹೇಳ್ತಿದ್ದಾಳೆ ಈ ಮಗು. ನಾನು ಬಾಲಿಂಗು, ಬ್ಯಾಟಿಂಗು, ಕ್ಯಾಚಸ್ಸು ಎಲ್ಲದನ್ನು ಹೆಂಗೆ ಹಿಡಿಬೇಕಂತ ಕೇಳ್ತಾರೆ. ಅವಳು ಉದ್ದ ನನ್ನ ಕೈಯಷ್ಟು ಮಾತ್ರ ಇದೆ, ಆದರೆ ಉದ್ದ ಎಷ್ಟಿದೆ ಅನ್ನೋದಲ್ಲ, ಪ್ರತಿಭೆನ ಹೆಂಗೆ ತಯಾರು ಮಾಡಿದ್ದಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಚಿಕ್ಕ ಮಗು ಇಷ್ಟು ಚೆನ್ನಾಗಿ ಆಡ್ತಾಳೆ ಅಂತ ಹೇಳಿದ್ರೆ, ಈ ಒಂದು ಅಕಾಡೆಮಿನಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಮಕ್ಕಳ ಏಜನ್ನು ನೋಡಿ ಅವ್ರನ್ನ ಸಿದ್ಧ ಮಾಡಿಲ್ಲ. ಇಲ್ಲೆಲ್ಲರೂ ನೋಡ್ಬೋದು, ಇಷ್ಟು ಜನ ಮಕ್ಕಳು ಇವರೆಲ್ಲರೂ ಕೂಡ ಅಂಡರ್ 10 ಹಿಡಿದು ದೊಡ್ಡ ದೊಡ್ಡ ಲೆವೆಲ್ವರೆಗೂ ಆಡೋವರೆಗೂ ಈಗ ಸಿದ್ಧ ಮಾಡಿದ್ದಾರೆ. ಕರ್ನಾಟಕ ಟೀಮಲ್ಲಿ ಕೂಡ ಇಲ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಇಲ್ಲಿ ಒಂದು ಕೋಚ್ ಇದೆ, ತುಂಬ ಚೆನ್ನಾಗಿ ಈ ಒಂದು ಅಕಾಡೆಮಿಯನ್ನು ವೆಂಕಟೇಶ್ ಸರ್ ಅಂತ ಏನವರು ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲೂ ಕೂಡ ಅದ್ಭುತವಾಗಿ ಹೇಳ್ಕೊಡ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಅಕಾಡೆಮಿಯಲ್ಲಿ ಇನ್ನೊಂದಷ್ಟು ಜನ ಮಕ್ಕಳು ನಮ್ಮ ಭಾಗದಿಂದ ಅಂತಂದರೆ ಆನೇಕಲ್, ಬೆಂಗಳೂರು ಸೌತ್ ಆಗಲಿ, ಬೊಮ್ಮನಹಳ್ಳಿ ಈ ಭಾಗದಿಂದ ಬಂದು ಕೂಡ ಇಲ್ಲಿ ಕಲಿಯೋದಕ್ಕೆ ಎಲ್ಲ ರೀತಿಯ ಒಂದು ಅವಕಾಶ ಇದೆ. ನೀವು ಕೂಡ ಬನ್ನಿ ಅಂತ ನಾವು SBS ನ್ಯೂಸ್ ಮೂಲಕ ಕೇಳ್ಕೊತೀವಿ.